ಸರ್ ಯಶ್ ಅವ್ರ ಜೊತೆಗೆ ನಿಮ್ದೊಂದು ಸಿನಿಮಾ ಆಗುತ್ತೆ ಅನ್ನೋ ತರದೊಂದು ಡಿಸ್ಕಷನ್ ಆಗಿತ್ತು. ಸೊ ಅದು ಎಲ್ಲಿವರೆಗೂ ಬಂದಿದೆ? ಹೌದು, ಮುಂಚೆ ಡಿಸ್ಕಷನ್ ಮಾಡಿದ್ದೆ KGF 2 ಟೈಮಲ್ಲಿ. ಅಫೋರ್ಡಬಿಲಿಟಿ ವಿಚಾರಕ್ಕೆ ಚರ್ಚೆ ಮಾಡಿ ನಾನೇ ಯಶ್ ಸರ್ ಹತ್ರ ಹೇಳಿದೆ, ಸರ್ ಅದು ಬೇಡ, ಯಾಕಂದ್ರೆ ನನ್ಗೆ ಇಷ್ಟು ಹೊರೆ ತೊಗೊಳಕ್ಕಾಗಲ್ಲ ಅಂತೇಳಿ. ಮತ್ತೆ ದರ್ಶನ್ ಸರ್ ಜೈಲಿಗೆ ಹೋದ ನಂತರ ಆ ಮಾಸ್ ಆಡಿಯನ್ಸ್, ಕಮರ್ಷಿಯಲ್ ಆಡಿಯನ್ಸ್ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದ್ದಾರೆ ಅನ್ನೋಂಥದ್ದು. ಇನ್ನೊಬ್ರು ನೀವು ಹೇಳ್ದಂಗೆ ಅವರು ಸ್ವಲ್ಪ ಇಲ್ಲದೆ ಇರೋದ್ರಿಂದನೂ ಸ್ವಲ್ಪ ವ್ಯತ್ಯಾಸ ಆಗಿದೆ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಅವರು ನಮ್ಮ ಜೊತೆಗೆ ಸಿಕ್ಕಿದ್ದಾರೆ. ಚಿತ್ರರಂಗದ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಉಮಾಪತಿ ಸರ್, ಫಸ್ಟ್ಲಿ ತುಂಬಾ ದಿನ ಆಯ್ತು ನಿಮ್ಮನ್ನು ನೋಡಿ. ಹೇಗಿದ್ದೀರಾ? ಹೇಗೆ ನಡೀತಾ ಇದೆ ಲೈಫ್? ಚೆನ್ನಾಗಿದ್ದೀನಿ ಸರ್, ದೇವ್ರದಿಂದ ಚೆನ್ನಾಗಿ ನಡೀತಾ ಇದೆ ಲೈಫ್. ಸರ್, ಕೆಲವೊಂದಷ್ಟು ವಿಷಯ ಮಾತಾಡಿದ್ರಿ ಆಕ್ಚುಲಿ ಚಿತ್ರರಂಗಕ್ಕೆ ಸಂಬಂಧಪಟ್ಟ ಹಾಗೆ. ಅಂದ್ರೆ ಫಿಲ್ಮ್ ಚೇಂಬರ್ ಆಲ್ಮೋಸ್ಟ್ ಅದಕ್ಕೆ ನಿಶಕ್ತಿ ಆಗಿದೆ, ಅಥವಾ ಅದರಿಂದ ಏನೋ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅನ್ನೋ ಥರದ ವಿಷಯ ಎಲ್ಲ ಹೇಳಿದ್ವಿ. ಅದಕ್ಕಿಂತ ಮೊದಲು ಚಿತ್ರರಂಗ ಒಂದು ರೀತಿ ಸ್ತಬ್ಧ ಆಗಿದೆ ಅಂತಾನೆ ಹೇಳ್ಬೋದು. ಎಷ್ಟೇ ಒಳ್ಳೆ ಸಿನಿಮಾಗಳು ಮಾಡಿದ್ರು ಅಥವಾ ಎಬವ್ ಆವರೇಜ್ ಸಿನಿಮಾಗಳಂತಂದ್ರೂ ಕೂಡ ಜನ ಥಿಯೇಟ್ರಿಗೆ ಬಂದು ನೋಡುವಂತಹ ಒಂದು ಪದ್ಧತಿನೇ ಆಲ್ಮೋಸ್ಟ್ ಕ್ಷೀಣಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕೆ ಸರ್? ಇದಕ್ಕೆ ಪ್ರಮುಖ ಕಾರಣ ಏನು ನಿಮ್ಮ ಪ್ರಕಾರ? ಮೊದಲನೇದಾಗಿ ಚೇಂಬರ್ ಆಕ್ಟಿವ್ ಇದೆ ಇಲ್ಲ ಅಂತಲ್ಲ, ಬಟ್ ನಾನು ಹೇಳ್ತಾ ಇರೋದೇನಂದ್ರೆ ಮಧ್ಯಸ್ಥಿಕೆ ವಹಿಸ್ಬೇಕಾಗ್ತದೆ. ಈಗ ನಿರ್ಮಾಪಕರುಗಳು, ಕಲಾವಿದರುಗಳು, ಟೆಕ್ನಿಷಿಯನ್ಸು ಮತ್ತೆ ಡಿಸ್ಟ್ರಿಬ್ಯೂಟರ್ಸು, ಎಕ್ಸಿಬಿಟರ್ಸು ಪ್ರತಿಯೊಬ್ಬರನ್ನು ಕರೆದು ಕೂಲಂಕುಷವಾಗಿ ಒಂದು ಮಧ್ಯಸ್ಥಿಕೆ ವಹಿಸಿ ಜವಾಬ್ದಾರಿ ತಗೊಳ್ಬೇಕು ಅಂತ ನಾನು ಹೇಳ್ತಾ ಇರೋದು. ಯಾಕಂದ್ರೆ ನಮಗೆ ಚೇಂಬರು, ನಾವು ಬಂದಾಗ ಫಸ್ಟು ಚೇಂಬರ್ಗೆ ಒಂದು ಅಪ್ಲಿಕೇಶನ್ ಹಾಕಿದ್ವಿ. ನಾವು ಹಿಂಗೊಂದು ಸಿನಿಮಾ ಮಾಡ್ತೀವಿ, ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಅಲ್ಲಿ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ವಿ. ಅದೊಂದು ಪ್ರೋಸೆಸ್. ಈಗ ನಾನು ಅಲ್ಲಿಂದ ಪ್ರಾರಂಭ ಮಾಡಿದ್ಮೇಲೆ ನನಗೆ ಸಮಸ್ಯೆ ಬಂದಾಗ ನಾನು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀನಿ. ಖಂಡಿತವಾಗ್ಲೂ ಚೇಂಬರ್ಗೆ ಆ ಶಕ್ತಿನೂ ಇದೆ, ಆ ಜವಾಬ್ದಾರಿನೂ ಇದೆ, ಮತ್ತೆ ಆ ಕಾಳಜಿನೂ ಇರಬೇಕಾಗ್ತದೆ. ಸಿನಿಮಾಗಳು ಓಡದೇ ಇದ್ದಾಗ ಯಾಕೆ ಓಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ. ಮತ್ತೆ ನಾವು ಎಲ್ಲಿದ್ದೀವಿ, ಬೇರೆ ಇಂಡಸ್ಟ್ರಿ ಎಲ್ಲಿದೆ, ನಮಗೆ ಆಗ್ತಾ ಇರೋ ಸಮಸ್ಯೆ ಬಗ್ಗೆ ನಾವು ಅರ್ಥೈಸ್ಕೊಂಡು ಚರ್ಚೆ ಮಾಡಿದಾಗ ಮಾತ್ರ ಅರ್ಥೈಸ್ಕೊಳ್ಬೋದು. ಯಾರಿಂದ ಏನಾದರೂ ತಪ್ಪಾದಾಗ ಕೂರಿಸಿ ಮಾಡಿ, ನೋಡಪ್ಪ ನೀವೆಲ್ಲ ಒಂದು ವರ್ಗ ತೀರ್ಮಾನ ತೊಗೊಂಡು ನೀವು ಇನ್ಮೇಲೆ ಕಡಿಮೆ ಮಾಡಬೇಕು. ನೀವು ಸಿನಿಮಾ ಮಾಡ್ತೀರಾ, 60 ದಿವಸದಲ್ಲಿ ಸಿನಿಮಾ ಮುಗಿಸ್ಬೇಕು. ಪ್ರೊಡಕ್ಷನ್ ಮಾಡ್ತೀರಾ, ನೀವು ಹೀರೋಗಳು ಇಷ್ಟೇ ತೊಗೊಳ್ಬೇಕು, ಕಲಾವಿದರುಗಳು ಎಷ್ಟು ತೊಗೊಳ್ಬೇಕು, ಡೈರೆಕ್ಟರ್ಗಳು ಏನು ಡೈರೆಕ್ಷನ್ ಕೆಲಸ ಬಿಟ್ಟು ಬೇರೆ ಏನು ಮಾಡಬೇಡಪ್ಪ ಅಂತ ಬಜೆಟಿಂಗು ಪ್ರೊಡಕ್ಷನ್ ಮೇಲೆ ಬಿಡಬೇಕು. ಮ್ಯಾನೇಜರ್ಗಳಿಗೆ ಹೇಳ್ಬೇಕು. ಈಗ ಮ್ಯಾನೇಜರ್ಗಳು ಏನಾಗ್ತದೆ, ಯಾವುದೋ ಒಂದು ಕಲಾವಿದರು ಕೇಳಿದಾಗ ಇಲ್ಲ ಸರ್ ಅವ್ರು ಬ್ಯುಸಿ ಇದ್ದಾರೆ, ಈಗ ಹೇಳಿದ್ರು ನಿರ್ಮಾಪಕರು ಕಲಾವಿದರನ್ನು ಡಿಸೈಡ್ ಮಾಡುವಂಥ ಶಕ್ತಿ ಇಲ್ಲ. ಅದೇನೇ ಮಾಡೋದಿದ್ರು ಅದು ನಿರ್ದೇಶಕರು ಮತ್ತೆ ಸಿನಿಮಾ ಮ್ಯಾನೇಜರು ಇವರಿಬ್ಬರೇ ತೀರ್ಮಾನ ತಗೊಳ್ಳುವಂಥದ್ದು. ಬಜೆಟ್ ವಿಚಾರಕ್ಕೆ ಬಂದಾಗ ನಾವು ತೀರ್ಮಾನ ತಗೊಳ್ತೀವಿ. ಸರ್, ಆಕ್ಚುಲಿ ಒಂದು ಸೂಪರ್ ಸ್ಟಾರ್ ಮಾಸ್ ಕಮರ್ಷಿಯಲ್ ಸಿನಿಮಾಗಳನ್ನು ನೀವು ನಿರ್ಮಾಣ ಮಾಡಿದ್ದೀರಾ. ಜೊತೆಗೆ ಒಂದಲ್ಲ ಎರಡಲ್ಲ ತರಹದ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನು ಕೂಡ ನೀವು ನಿರ್ಮಾಣ ಮಾಡಿದ್ದೀರಾ. ಎಸ್ಪೆಷಲಿ ಆಫ್ಟರ್ ಕೋವಿಡ್ ತುಂಬಾ ಅಂದ್ರೆ ಜನಗಳು ಥಿಯೇಟರ್ ಕಡೆಗೆ ತಿರುಗಿ ನೋಡದಿರುವಂತಹ ದಿನಗಳು ಬಂದಿರುವಂತದ್ದು, ಬಿಕಾಸ್ ಆಫ್ OTT ಇಂಟರ್ವೆನ್ಷನ್, ಆಲ್ಸೋ ಮೋಸ್ಟ್ ಆಫ್ ದ ಬ್ಯಾಡ್ ಫಿಲಮ್ಸ್ ಅಂತಾನು ಹೇಳ್ಬೋದು. ಆಕ್ಚುಲಿ ಎಕ್ಸಾಕ್ಟ್ಲಿ ಇದನ್ನ ಈ ಒಂದು ಹಂತದಿಂದ ಹೊರಗೆ ಬರ್ಲಿಕ್ಕೆ ಕನ್ನಡ ಚಿತ್ರರಂಗ ಯಾವ್ದೆಲ್ಲ ಸ್ಟೆಪ್ಸ್ ನ ತಗೊಳ್ಬೇಕು ನಿಮ್ ಪ್ರಕಾರ, ನಿರ್ಮಾಪಕರಾಗಿ ಹೇಳೋದಾದ್ರೆ? ಸರಿ, ಈಗ ಏನಾಗ್ತದೆ ಅಂದ್ರೆ, ಬೀಯಿಂಗ್ ಅ ಪ್ರೊಡ್ಯೂಸರ್, ವಾಟ್ ಐ ಲುಕ್ ಅಪ್ ಟು ಎಸ್ ಎಜುಕೇಟೆಡ್ ನಾಲೆಡ್ಜ್ ಇರಬೇಕಾಗ್ತದೆ ಪ್ರತಿಯೊಬ್ಬರಿಗೂ ಕೂಡ. ಎಜುಕೇಷನ್ ಅನ್ನೋದು ಬರೀ ಡಿಗ್ರಿ ಮೇಲೆ ಬರೋದೇ ಇಲ್ಲ. ನಾನು ಯಾವ ಸಿನಿಮಾ ಮಾಡ್ತೀನಿ ಆ ಸಿನಿಮಾ ಬಗ್ಗೆ ನಾನು ಒಂದು ನಾಲೆಡ್ಜ್ ಇಟ್ಕೋಬೇಕಾಗ್ತದೆ. ಆ ಸಿನಿಮಾ ಬಗ್ಗೆ ಎಜುಕೇಷನ್ ನನಗಿರಬೇಕಾಗ್ತದೆ. ಆಮೇಲೆ ನಾನೊಬ್ಬ ಪ್ರೊಡ್ಯೂಸರ್ ಆಗಿ ನನ್ನ ಜವಾಬ್ದಾರಿ ಏನು ಅನ್ನೋದ್ರ ಬಗ್ಗೆ ನಾನು ತಿಳ್ಕೊಳ್ಬೇಕು. ಯಾವುದಕ್ಕೋಸ್ಕರ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೀನಿ, ಯಾವುದಕ್ಕೋಸ್ಕರ ನಾನು ನಿರ್ಮಾಣ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಟ್ಕೊಳ್ಬೇಕಾಗ್ತದೆ. ಸಮಸ್ಯೆ ಬಂದಾಗ ಇಡೀ ಟೀಮ್ ಮೀಟಿಂಗ್ ಕರೆದು ಸಮಸ್ಯೆನ ಕ್ಲಿಯರ್ ಮಾಡುವಂಥದ್ದು. ಇವಾಗ ನಾನು ಪ್ರೊಡಕ್ಷನ್ ಹ್ಯಾಂಡಲ್ ಮಾಡಬೇಕಾದ್ರೆ ನೀವು ನೋಡಿ, ನಾನು ಯಾವುದೇ ಕಾರಣಕ್ಕೂ ಯಾವನಿಗೂ ನಾನು ಬಗ್ಗಲ್ಲ. ನನ್ನ ಸಿನಿಮಾ ಹಿಂಗೆ ಆಗಬೇಕು, ಅವ್ರು ಕನ್ವಿನ್ಸ್ ಮಾಡಬೇಕು. ನಾನು ಒಂದು ಮೀಟಿಂಗ್ ತೊಗೊಳ್ತೀನಿ. ಆಯ್ತಪ್ಪ, ಏನು ಸಮಸ್ಯೆ ಆಗಿದೆ, ಏನು ಹಿಂಗೆ, ಹೌದಾ, ಸರಿ, ಕುತ್ಕೊಂಡು ಬಗೆಹರಿಸ್ಕೊಡೋಣ. ಯಾವಾಗ ನಮ್ಮ ದಾರಿಗೆ ಬರ್ದೇವ್ರ ನಾನು ಸಿನಿಮಾ ನಿಲ್ಲಿಸ್ತೀನಿ, ನಿಲ್ಲಿಸ್ಬಿಟ್ಟು ನಾನು ಹೇಳ್ತೀನಿ, ಇಲ್ಲಪ್ಪ ನೀವೆಲ್ಲ ತೀರ್ಮಾನ ತೊಗೊಂಡು ಬನ್ನಿ, ಆಮೇಲೆ ನಾನು ಮಾಡ್ತೀನಿ ಅಂತ. ಯಾಕಂದರೆ ದುಡ್ಡು ಹೋದ್ರೆ ನಂದೊಬ್ಬಂದು ಹೋಗ್ತದೆ, ಯಾರ್ದು ಏನೂ ಹೋಗಲ್ಲ. ಹಾಳಾದರೆ ನಾನೊಬ್ಬ ಹಾಳಾಗ್ತೀನಿ. ನಾನು ದುಡ್ಡು ಕೊಡದೆ ಹೋದ್ರೆ ಸಿನಿಮಾ ಆಗಲ್ಲ. ಸೊ ಅದೇ ರೀತಿ ಒಬ್ಬ ಡೈರೆಕ್ಟ್ರು ಕತೆ ಬರೀದೆ ಹೋದ್ರೆ ಸಿನಿಮಾ ಟೇಕ್ ಆಫ್ ಆಗಲ್ಲ. ಕಲಾವಿದರು ಬಂದು ಅದಕ್ಕೆ ಜೀವ ತುಂಬದೆ ಹೋದ್ರೆ ಆ ಸಿನಿಮಾ ಅಂತ ಅದು ಪೂರ್ಣ ಆಗಲ್ಲ. ಅದೇ ರೀತಿ ಅದೆಲ್ಲ ಆದ್ಮೇಲೆ ಜನ ಒಂದು ಸಿನಿಮಾ ನೋಡ್ಬೇಕಾದ್ರೆ ನಾನು ಕೊಡುವಂಥ ದುಡ್ಡಿಗೆ ಇದು ವರ್ತಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಜನಕ್ಕೆ ನಂಬಿಕೆ ಬಂದಾಗ ಮಾತ್ರ ಜನನೂ ಬಂದು ಸಿನಿಮಾ ನೋಡ್ತಾರೆ. ಇಲ್ಲದೆ ಹೋದ್ರೆ ನಿಮ್ಗೆ ನಾನು ಹೇಳದ್ನಲ್ಲ, ಅವ್ರದ್ದೇ 108 ಜಂಜಾಟ್ಗಳಿದಾವೆ. ಅದ್ರ ಮಧ್ಯದಲ್ಲೂ ಬಂದು ಸಿನಿಮಾ ನೋಡಬೇಕು ಅಂದ್ರೆ ಒಂದು ಕಾರಣ ಬೇಕು. ಆಮೇಲೆ ಪಬ್ಲಿಸಿಟಿ, ಲ್ಯಾಕ್ ಆಫ್ ಪಬ್ಲಿಸಿಟಿ, ನಮ್ಮಲ್ಲಿ ಕೋಆರ್ಡಿನೇಷನ್ ಮಿಸ್ಟೇಕ್ ಇದೆ, ಪ್ರಿಪ್ರೇಷನ್ ಕರೆಕ್ಟ್ ಆಗಿರಲ್ಲ.
ಮತ್ತೆ ಸಿನಿಮಾ ಡೇ ಒನ್ ಇಂದನೇ ಸಿನಿಮಾ ಬಗ್ಗೆ ಪಬ್ಲಿಸಿಟಿ ಕೊಟ್ಟು ಇಂಥ ದಿವಸ ಇಂಥ ಬರ್ತಾ ಇದೆ ಅಂತ ಒಂದು 6 ತಿಂಗಳು 8 ತಿಂಗಳು ಮುಂಚೆನೆ ಅನೌನ್ಸ್ ಮಾಡಬೇಕು. ಹಂಗಿದ್ದಂಗೆ ಮಾತ್ರ ಜನಕ್ಕೆ ಕ್ಲಾರಿಟಿ ಇರ್ತದೆ. ಇಲ್ಲದೆ ಹೋದ್ರೆ ಈಗ ನನ್ನಂತ ನಿರ್ಮಾಪಕ, ನನಗಿಂತ ದೊಡ್ಡವರು, ನನಗಿಂತ ಚಿಕ್ಕವರು, ನನ್ನ ಸರಿ ಸಮಾನರು ಎಲ್ಲರೂ ದುಡ್ಡೇ ಬರಲಿಲ್ಲ ಅಂದ್ರೆ ಸಿನಿಮಾ ಇಲ್ಲಿಂದ ಮಾಡ್ತಾರೆ. ಸೊ ಹಂಗಾಗಿ ಒಂದು ಪ್ರಿಪ್ರೇಷನ್ ಬೇಕಾಗ್ತದೆ ಇಂಡಸ್ಟ್ರಿಯಿಂದ. ಸರ್, ಹೆಬ್ಬುಲಿ ಮತ್ತೆ ರಾಬರ್ಟ್ ಆಗಿರಬಹುದು, ಹಾಗೇನೆ ಮದಗಜ. ಸೊ ಆ ಎಲ್ಲಾ ಸಿನಿಮಾಗಳಿಗಿಂತ ನನಗೆ ಒಂದಲ್ಲ ಎರಡಲ್ಲ ಮತ್ತು ನಮಗೆ ಉಪಾಧ್ಯಕ್ಷನೇ ಜಾಸ್ತಿ ಖುಷಿ ಕೊಡ್ತು ಅಂತ ನೀವು ಹೇಳಿದ್ರಿ. ಇನ್ಫ್ಯಾಕ್ಟ್ ಹಂಗೆ ನೋಡಕ್ ಹೋದ್ರೆ ಪ್ರೇಕ್ಷಕರ ಅಭಿಪ್ರಾಯನೂ ಒಂದು ರೀತಿ ಆಲ್ಮೋಸ್ಟ್ ಅದೇ ಇದೆ. ಸೊ ಎಲ್ಲಿ ಬದಲಾವಣೆ ಆಗಬೇಕು ಸ್ಟೋರಿ ಟೆಲ್ಲಿಂಗ್ ಅಲ್ಲಿ? ಅಂದ್ರೆ ತುಂಬಾ ಹೀರೋಯಿಸಮ್ ಜಾಸ್ತಿ ಆಗ್ತಿದೆ, ಅಥವಾ ಇಡೀ ಎಲ್ಲಾ ಸಿನಿಮಾದಲ್ಲಿರುವಂತಹ ಪ್ರತಿಯೊಬ್ಬರು ಕಲಾವಿದರಿಗೂ ಅಲ್ಲಿ ಏನೋ ಒಂದು ಇಂಪಾರ್ಟೆನ್ಸ್ ಇದೆ ಅಂದ್ರೆ ಮಾತ್ರ ಜನಕ್ಕೆ ಅದು ಸಿನಿಮಾಗಳು ಇಷ್ಟ ಆಗುತ್ತೆ. ರೆಫರೆನ್ಸಸ್ ತಗೊಳ್ಳೋದಾದ್ರೆ ಮಲಯಾಳಂ ಸಿನಿಮಾಗಳನ್ನ ಜಾಸ್ತಿ ಇವಾಗ ಕನ್ನಡದವರು ನೋಡ್ತಾರೆ. ಬೇರೆ ಬೇರೆ ಭಾಷೆಯಲ್ಲಿ ಆ ಥರದ್ದು ಎಲ್ಲ ಅಂದ್ರೆ ಎಲ್ಲಾ ಕಲಾವಿದರಿಗೂ ಇಂಪಾರ್ಟೆನ್ಸ್ ಕೊಟ್ಟಿರುವಂತಹ ಸಿನಿಮಾಗಳನ್ನೇ ಜನ ನೋಡ್ತಾರೆ, ಕನ್ನಡದವರು ಇಷ್ಟಪಡ್ತಾರೆ. ಕನ್ನಡದವ್ರು ಯಾಕೆ ಅದನ್ನ ಇನ್ನೂ ಕಲ್ಟಿವೇಟ್ ಮಾಡ್ಕೊಳ್ತಾ ಇಲ್ಲ, ಆ ಹ್ಯಾಬಿಟ್ ಅನ್ನ ಸ್ಕ್ರಿಪ್ಟಿಗೆ ಯಾಕೆ ಒತ್ತು ಕೊಡ್ತಾ ಇಲ್ಲ ಅಂತ? ಸರ್, ಈಗ ನಾನು ದೊಡ್ಡ ಸಿನಿಮಾ ಮಾಡಿದ್ದೀನಿ, ಕ್ಲಾರಿಟಿ ನನಗಿತ್ತು, ಕತೆ ಬಗ್ಗೆ ಒಂದು ಕಂಟ್ರೋಲ್ ಇತ್ತು. ಪ್ರತಿದಿನ ಏನು ಫುಟೇಜ್ ತೆಗಿತಾ ಇದ್ದೀವಿ, ರಶಸ್ ನೋಡ್ತಾ ಇದ್ದೆ. ನೀವು ಹೇಳಿದ್ದು ಹಿಂಗಿತ್ತು, ನೀವು ಇದು ತೆಗ್ದಿದ್ರಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದೆ. ರೆಕ್ಕಿ ಆದ್ಮೇಲೆ ಏನು ಬಜೆಟ್ ಆಗ್ತದೆ, ನಾವು ಕುತ್ಕೊಂಡು ಒಂದು ಕೋಆರ್ಡಿನೇಷನ್ ಮೀಟಿಂಗ್ ಮಾಡ್ತಾ ಇದ್ವಿ. ಸೊ ನೀವು ಹೇಳ್ದಂಗೆ ನೋಡಿ, ಒಂದು ಸಿನಿಮಾ ಚೆನ್ನಾಗಿ ಆಗಬೇಕು ಅಂದರೆ ಎಲ್ಲ ಎಲಿಮೆಂಟ್ಸು ಇರಬೇಕಾಗ್ತದೆ. ಬರೀ ನಾವು ಮಾಸ್ ಸಿನಿಮಾ ಮಾಡಿಕೊಂಡು ಹೀರೋ ಸೆಂಟ್ರಿಕ್ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಕಷ್ಟ ಆಗ್ತದೆ. ಫಸ್ಟು ನಾವು ಈ ಹೊರಗಡೆಯಿಂದ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಕರ್ಕೊಂಬರೋದು ನಿಲ್ಲಿಸ್ಬೇಕು ಸರ್. ಅವ್ರನ್ನ ಸಾಕೋಕ್ಕಾಗಲ್ಲ, ಭಾಳ ಹಿಂಸೆ, ಭಾಳ ಅಂದರೆ ಭಾಳ ಹಿಂಸೆ. ನಮ್ಮಲ್ಲಿ ಕಲಾವಿದರುಗಳು ಬೇಕಾದಷ್ಟು ಜನ ಇದ್ದಾರೆ, ಅದಕ್ಕಿಂತ ಒಳ್ಳೆ ಕಲಾವಿದರುಗಳು. ಇಂಥ ಕಲಾವಿದ ಬೇಕು ಅಂತ ಯಾವ ನಿರ್ಮಾಪಕನೂ ಹೇಳಲ್ಲ, ಅದನ್ನ ಹೇಳುವಂಥದ್ದು ನಿರ್ದೇಶಕರುಗಳು. ಅವರು ಸ್ವಲ್ಪ ತೀರ್ಮಾನ ತಗೋಬೇಕು. ಇಲ್ಲಪ್ಪ, ನಮ್ಮ ನಿರ್ಮಾಪಕನ ಹತ್ರ ಎಷ್ಟು ಕಾಸಿದೆ, ಎಷ್ಟಕ್ಕೆ ಮಾಡಬೇಕು, ಇವತ್ತಿನ ಸಿನಿಮಾ ಪರಿಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ಅವ್ರು ಕೂಲಂಕುಷವಾಗಿ ಜವಾಬ್ದಾರಿಯಿಂದ ಯೋಚನೆ ಮಾಡಿದಾಗ ಮಾತ್ರ ಒಂದು ಸಿನಿಮಾ ಗೆಲ್ಲೋಕೆ ಸಾಧ್ಯ ಆಗ್ತದೆ. ನಿಮಗೆ ಈ ನನ್ನ ಜೋಬಲ್ಲಿ 500 ರೂಪಾಯಿ ಇಲ್ಲದೆ ಹೋದ್ರೆ ನಾನು ಹಾಕೋ ಶರ್ಟ್ 50,000 ಆದ್ರೆ ಉಪಯೋಗ ಏನು? ಮಾನ ಮುಚ್ಚಕ್ಕೆ ಏನು 50 ರೂಪಾಯಿ ಮೀಟ್ರ್ ಬಟ್ಟೆ ಆದರೂ ಮಾನ ಮುಚ್ತದೆ, ಅದಕ್ಕೇನು 50,000 ರೂಪಾಯಿ ಬಟ್ಟೆನೇ ಆಗಬೇಕಾಗಿಲ್ಲ. ಅದೇ ರೀತಿ ನಾವು ಸಿನಿಮಾನ ಗೆಲ್ಸೋಕೆ ಅವ್ರ ಮುಖ ನೋಡ್ಕೊಂಡು ಸಿನಿಮಾ ನೋಡ್ತಾರೆ ಅಂದರೆ ಖಂಡಿತವಾಗ್ಲೂ ಸುಳ್ಳು ಸರ್. ನಿಮ್ಗೊಂದು ಕಾಲ ಇತ್ತು, ಹಿಂದಿ ಡಬ್ಬಿಂಗು ಡಿಜಿಟಲ್ ಅವರು ತೊಗೊಳ್ತಾರೆ ಅನ್ನೋದಕ್ಕೆ ಹೊರಗಡೆಯಿಂದ ಆರ್ಟಿಸ್ಟ್ಗಳು ಕರಿತಾ ಇದ್ವಿ. ಈಗ ತೊಗೊಳ್ತಾನೆ ಇಲ್ವಲ್ಲ, ಯಾಕೆ ಕರ್ಕೊಂಬರಬೇಕು? ಸೊ ಫಸ್ಟು ನಿರ್ಮಾಪಕರುಗಳು ಕ್ಲಾರಿಟಿ ಹಿಡ್ಕೊಳ್ಬೇಕು. ನನ್ನ ಹತ್ರ ಎಷ್ಟು ದುಡ್ಡಿದೆ, ನಾನು ಎಷ್ಟಕ್ಕೆ ಸಿನಿಮಾ ಮಾಡಬೇಕು ಅನ್ನೋ ಕ್ಲಾರಿಟಿ ಇದ್ದರೆ ಇವೆಲ್ಲ ನಿಲ್ತದೆ. ಇಲ್ಲದೆ ಹೋದರೆ ನೀವು ಹೇಳ್ದಂಗೆ ನಾನಾ ರೀತಿ ತೊಂದರೆಗಳಿಗೆ ಪರಿಹಾರ ಸಿಗೋದೇ ಇಲ್ಲ ಆಗ್ತದೆ. ಸರ್, ಇನ್ನು ಉಪಾಧ್ಯಕ್ಷ ಆದ ನಂತರ ನಿಮ್ದು ಯಾವುದೇ ಸಿನಿಮಾ ಅನೌನ್ಸ್ ಆಗಲಿಲ್ಲ, ಇನ್ನು ಯಾವ ಥರದ ಸಿನಿಮಾ ಮಾಡ್ತಾ ಇದ್ದಾರೆ? ಸೊ ಏನಾದರೂ ಪ್ರಯತ್ನ ಆಗ್ತಾ ಇದೆಯಾ ಬ್ಯಾಕ್ಗ್ರೌಂಡಲ್ಲಿ, ಏನು ಅಂತ? ಖಂಡಿತ ನಾನು ಸಿನಿಮಾ ಇಂಡಸ್ಟ್ರಿಯಿಂದ ಬ್ರೇಕ್ ತೊಗೊಂಡಿದ್ದೀನಿ ಹೊರತು ಸಿನಿಮಾ ಇಂಡಸ್ಟ್ರಿನ ಬಿಟ್ಟಿಲ್ಲ ಸರ್. ಸೊ ಈಗ ನಾನು ಕಾಯ್ತಿರೋ ದಿನಕ್ಕೆ ಸಿನಿಮಾ ಏನಾಗ್ತಾ ಇದೆ, ಏನು ಮಾಡಬೇಕು, ಯಾವ್ದು ಮಿಸ್ಸಿಂಗ್ ಎಲಿಮೆಂಟ್ ಇದೆ ಅದ್ರ ಬಗ್ಗೆ ತೊಗೊಳಕ್ಕೆ ನಾನು ಬ್ರೇಕ್ ತೊಗೊಂಡಿದ್ದೀನಿ, ಬಿಟ್ಟರೆ ಬೇರೆ ಇನ್ನೇನಕ್ಕೂ ಅಲ್ಲ. ಇನ್ನು ಸಿನಿಮಾ ಮಾಡಬೇಕು ಅಂತ ತೀರ್ಮಾನ ತೊಗೊಂಡ್ರೆ ಖಂಡಿತವಾಗ್ಲೂ ನಾನೇನು ಭಯ ಬೀಳೋಕೆ ಹೋಗಲ್ಲ. ಬೇರೆಯವರು ಯಾವ ರೀತಿ ಧೈರ್ಯ ಮಾಡ್ತಾರೋ ಅದಕ್ಕಿಂತ ಹೆಚ್ಚಿನ ಧೈರ್ಯ ಮಾಡಿ ನಾನು ಇಂಥ ದಿವಸ ರಿಲೀಸ್ ಮಾಡ್ತೀನಿ ಅಂದರೆ ನಮ್ಮ ವಿರುದ್ಧ ರಿಲೀಸ್ ಮಾಡೋನು ಯೋಚನೆ ಮಾಡಬೇಕು, ಇಲ್ಲಿ ಒಂದು ಬ್ಯಾನರ್ ಮುಂದೆ ಬಂದರೆ ನಮ್ಗೆ ಏನಾಗ್ತದಪ್ಪ ಅಂತ. ನೋಡಿ, ನಾನು ಡಿಸ್ಟ್ರಿಬ್ಯೂಷನ್ನು ಮಾಡ್ತೀನಿ. ನನ್ನ ಸಿನಿಮಾನ ನನ್ನ ಸಿನಿಮಾ ಮಾತ್ರ ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ಕೊಳ್ತೀನಿ. ಯಾಕೆ ಮಾಡ್ತೀನಿ ಅಂದರೆ ನನ್ನ ಸಿನಿಮಾ ಬಗ್ಗೆ ನಂಬಿಕೆ ಇರೋದಕ್ಕೆ ನಾನು ಮಾಡ್ತೀನಿ. ಇವಾಗ ಥಿಯೇಟ್ರಿಗೆ ನಮ್ಗೆ ಯಾವುದೋ ಒಂದು ರೇಟಲ್ಲಿ ವ್ಯಾಪಾರ ಮಾಡಿರ್ತಾರೆ, ವ್ಯಾಪಾರ ಆಗಲಿಲ್ಲ ಅಂದರೂ ಕೂಡ ಆ ದುಡ್ಡನ್ನ ವಾಪಸ್ ಕೊಡುವಂಥ ಕೆಲಸನೂ ಮಾಡಿದ್ದೀನಿ. ಹಂಗಾಗಿ ನಮ್ಮ ಮೇಲೆ ನಂಬಿಕೆ ಇಡ್ತಾರೆ. ಫಸ್ಟು ನಾವು ನಂಬಿಕೆ ಉಳಿಸ್ಕೊಳ್ಬೇಕು ಹಣಕಾಸು ವಿಚಾರದಲ್ಲಿ. ಆಮೇಲೆ ಯಾವ ಥರದ ಸಿನಿಮಾ ಮಾಡಿದ್ರು ನಮ್ಮನ್ನು ನಂಬಿ ಬಂಡವಾಳ ಹಾಕುವಂಥವ್ರು ನಮ್ಮ ಜೊತೆಲಿ ಇರ್ತಾರೆ. ಆಮೇಲೆ ಈಗಾಗಲೇ ನಾವು ಹೇಳ್ದಂಗೆ ಪ್ರತಿಯೊಬ್ಬರಿಗೂ ಕೂಡ ಈ ಸಿನಿಮಾ ಇಂಡಸ್ಟ್ರಿ ಯಾವ ದಿಕ್ಕಿಗೆ ಓಡ್ತಾ ಇದೆ, ಇವತ್ತಿನ ಬಿಸ್ನೆಸ್ ಏನಿದೆ ಅದ್ರ ಬಗ್ಗೆ ಫಸ್ಟು ತಿಳ್ಕೊಳ್ಬೇಕಾಗ್ತದೆ. ಡೇ ಒನ್ನಲ್ಲಿ ನಾವು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಕೊಂಡು ರಶಸ್ನ ತೊಗೊಂಡು ನಾವೊಂದು ಶೋ ರೀಲ್ ಮಾಡಿ ಪಿಚ್ ಮಾಡಬೇಕಾಗ್ತದೆ. ಬಿಸ್ನೆಸ್ ಮಾಡದೆ ಸಿನಿಮಾ ಡೇಟ್ ರಿಲೀಸ್ ಮಾಡಿಬಿಟ್ರೆ ಯಾರೋ ಒಂದು ಸಿನಿಮಾ ತೊಗೊಳ್ಳೋದೇ ಇಲ್ಲ. ಫಸ್ಟು ಬಿಸ್ನೆಸ್ ಮಾಡ್ಬೇಕು, ಆಮೇಲೆ ರಿಲೀಸ್ ಡೇಟ್ ಫಿಕ್ಸ್ ಮಾಡಬೇಕು. ಆಮೇಲೆ ಈಗ ಏನಾಗಿದೆ ಅಂದರೆ ಸಿನಿಮಾ ಇದೇ ರೀತಿ ಇರಬೇಕು ಅಂತ ಎಲ್ಲೂ ನಿಮ್ಗೆ ಬೈಲೋ ಇಲ್ಲ, ಇಷ್ಟ ಬಂದಂಗೆ. ಇವಾಗ ಅನ್ಸ್ದಂಗೆ ನಾನು ಸಿನಿಮಾ ಮಾಡ್ತೀನಿ, ನಿಮ್ಗೆ ಅನ್ಸ್ದಂಗೆ ನೀವು ಸಿನಿಮಾ ಮಾಡ್ತೀರಾ. ಇಲ್ಲೊಂದು ಮ್ಯಾಂಡೇಟ್ ಇಲ್ದವ್ರದ್ರಿಂದ ನಾವೆಲ್ಲರೂ ಇಲ್ಲೇ ಬಫರಿಂಗಲ್ಲಿ ಇದೀವಿ ಅಷ್ಟೇ. ಸರ್, ಒಂದು ಮಾತು ಹೇಳಿದ್ರಿ, ನಾವು ಸಿನಿಮಾ ಮಾಡ್ತಾ ಇದೀವಿ, ಒಂದು ಡೇಟಿಗೆ ಬರ್ತೀವಿ ಅಂತಂದ್ರೆ ಇನ್ನೊಬ್ರು ಹೆದರ್ಕೋಬೇಕು, ಆ ಥರ ಸಿನಿಮಾ ಮಾಡ್ತೀನಿ ಅಂತ. ಆ ಥರದೇ ಒಂದು ಸಿನಿಮಾ ಈಗ ಟಾಕ್ಸಿಕ್ ಬರ್ತಾ ಇದೆ ಆ್ಯಕ್ಚುಲಿ ಕನ್ನಡ ಚಿತ್ರರಂಗದಿಂದ. ಸೊ ಅಂದರೆ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಸರ್? ಅಂದರೆ ಒಂದು ಕಡೆ ತುಂಬ ಬೇರೆ ಅಂದರೆ ಈ ಟಾಕ್ಸಿಕ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸದ್ದು ಮಾಡ್ತಾ ಇರುವಂತಹ ಒಂದು ಕನ್ನಡ ಸಿನಿಮಾ ಆಗಿ ಅದು ಹೊರ ಹೊಮ್ತಾ ಇದ್ರೆ, ಬೇರೆ ಕಡೆ ನಾರ್ಮಲ್ ಕನ್ನಡ ಸಿನಿಮಾಗಳು ಯಾವುದನ್ನು ಜನ ನೋಡ್ತಾನೆ ಇಲ್ಲ, ಬರೀ ಅದನ್ನು ಮಾತ್ರ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾರೆ. ಏನು ಒಪಿನಿಯನ್ ಸರ್ ನಿಮ್ಮ ಬಗ್ಗೆ ಇದ್ರಲ್ಲಿ?
ಅದರದ್ದು ಆದಂಥ ಶ್ರಮ ಇದೆಯಲ್ಲ ಸರ್. ಟಾಕ್ಸಿಕ್ ಅವರು 500-600 ಕೋಟಿ ಬಂಡವಾಳ ಹಾಕಿದ್ದಾರೆ. ಅದರದ್ದೇ ಆದಂಥ ಶ್ರಮ ಇದೆ, ಡೆಡಿಕೇಶನ್ ಇದೆ, ಮತ್ತೆ ನೀಟಾಗಿ ಪ್ರಾಜೆಕ್ಟ್ ಮಾಡಿದ್ದಾರೆ, ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ. ಕ್ವೈಟ್ ಆಬ್ವಿಯಸ್ ಅಲ್ವಾ ನಿಮಗೆ. ಈ ಬೇರೆ ಸಿನಿಮಾಗಳು ಓಡ್ತಾ ಇಲ್ಲ ಅಂತಲ್ಲ, ಖಂಡಿತ ಸಿನಿಮಾಗಳು ಓಡ್ತಾ ಇದ್ದಾವೆ. ಬಟ್ ಏನಂದ್ರೆ ಜನಕ್ಕೆ ರೀಚ್ ಆಗ್ತಾ ಇರುವಂಥ ಸಿನಿಮಾಗಳು ಕಡಿಮೆ ಆಗ್ತಾ ಇದೆ ಅಷ್ಟೇ. ಇಟ್ಸ್ ನಾಟ್ ಅಬೌಟ್ ಟಾಕ್ಸಿಕ್ ಆರ್ ಸಮ್ ಅದರ್ ಸಿನಿಮಾಸ್. ಇಟ್ಸ್ ಅಬೌಟ್ ಗುಡ್ ಸ್ಕ್ರಿಪ್ಟ್ ಅಂಡ್ ಬ್ಯಾಡ್ ಸ್ಕ್ರಿಪ್ಟ್ ಅಷ್ಟೇ. ಸರ್ ಯಶ್ ಅವ್ರ ಜೊತೆಗೆ ನಿಮ್ದೊಂದು ಸಿನಿಮಾ ಆಗುತ್ತೆ ಅನ್ನೋ ಥರದೊಂದು ಡಿಸ್ಕಷನ್ ಆಗಿತ್ತು. ಸೊ ಅದು ಎಲ್ಲಿವರೆಗೂ ಬಂದಿದೆ, ಏನು ಫೈನಲ್ ಡಿಸ್ಕಷನ್ ಆಗಿದೆ ಅವ್ರ ಜೊತೆಗೆ ಅಂತ? ಸರ್ ಹೌದು, ಮುಂಚೆ ಡಿಸ್ಕಷನ್ ಮಾಡಿದ್ದೆ. ಆಮೇಲೆ ಅಫೋರ್ಡಬಿಲಿಟಿ ನಮ್ದು ಹೆಚ್ಚು ಕಡಿಮೆ 2020 KGF ಟೈಮಲ್ಲೇ, KGF 2 ಟೈಮಲ್ಲೇ ಅಫೋರ್ಡಬಿಲಿಟಿ ವಿಚಾರಕ್ಕೆ ಚರ್ಚೆ ಮಾಡಿ ನಾನೇ ಯಶ್ ಸರ್ ಹತ್ರ ಹೇಳಿದೆ, ಸರ್ ಅದು ಬೇಡ, ಯಾಕಂದ್ರೆ ನನಗೆ ಇಷ್ಟು ಹೊರೆ ತೊಗೊಳಕ್ಕಾಗಲ್ಲ ಅಂತೇಳಿ ನಾನು ಈ ಪ್ರಾಕ್ಟಿಕಲ್ ಪ್ರಾಬ್ಲಮ್ನ ಡಿಸ್ಕಸ್ ಮಾಡಿನೇ. ಇವತ್ತಿಗೂ ಅವರ ಬಾಂಧವ್ಯ ಅಷ್ಟೇ ಚೆನ್ನಾಗಿದೆ. ಬೇರೆದೆಲ್ಲ ಮಾತಾಡ್ತೀವಿ, ಸಿನಿಮಾ ಬಗ್ಗೆನೂ ಮಾತಾಡ್ತೀವಿ. ಬಟ್ ಸದ್ಯಕ್ಕೇನು ಆ ರೀತಿ ಇಲ್ಲ ಸರ್. ಇನ್ನು ಭಗವಂತ ಆ ಮಟ್ಟಕ್ಕೆ ಶಕ್ತಿ ಕೊಟ್ಟ ಖಂಡಿತವಾಗ್ಲೂ ಅವ್ರ ಜೊತೆ ಸಿನಿಮಾ ಅನೌನ್ಸ್ ಮಾಡೋಣ. ಸರ್ ಇನ್ನು ಆಕ್ಚುಲಿ ಚಿತ್ರರಂಗದಲ್ಲಿ ಇನ್ನೊಂದು ಪ್ರಮುಖ ಕಾರಣ ಚಿತ್ರಗಳಿಗೆ ಯಾಕೆ ಬರ್ತಾ ಇಲ್ಲ ಜನರು ಅಂತ ಹೇಳುವಂಥದ್ದು 2 ಕಾರಣ ಇದೆ. ಒಂದು, ಅಪ್ಪು ಸರ್ ತೀರೋದ ನಂತರ ಫ್ಯಾಮಿಲಿ ಆಡಿಯನ್ಸ್ ಬರ್ತಾ ಇಲ್ಲ, ಮತ್ತು ದರ್ಶನ್ ಸರ್ ಜೈಲಿಗೆ ಹೋದ ನಂತರ ಆ ಮಾಸ್ ಆಡಿಯನ್ಸ್, ಕಮರ್ಷಿಯಲ್ ಆಡಿಯನ್ಸ್ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದ್ದಾರೆ ಅನ್ನುವಂಥದ್ದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ಸತ್ಯ, 2 ಪಾಯಿಂಟ್ ಕರೆಕ್ಟ್ ಇದೆ. ಈಗ ಒಂದು, ಅಪ್ಪು ಸರ್ ತೀರೋದ ನಂತರ ಜನ ಬರದೇ ಇರುವಂಥದ್ದು ಫ್ಯಾಮಿಲಿ ಆಡಿಯನ್ಸು ಸ್ವಲ್ಪ ಕಡಿಮೆ ಆಗಿದ್ದಾರೆ. ಇನ್ನೊಬ್ರು ನೀವು ಹೇಳ್ದಂಗೆ ಅವರು ಸ್ವಲ್ಪ ಇಲ್ಲದೆ ಇರೋದ್ರಿಂದನೂ ಸ್ವಲ್ಪ ವ್ಯತ್ಯಾಸ ಆಗಿದೆ. ಸೊ ಇನ್ನು ಬಾಕಿ ಇರುವಂಥ ಹೀರೋಗಳು ಅದನ್ನ ಗ್ಯಾಪ್ನ ಫಿಲ್ ಮಾಡ್ಬೋದು, ಬ್ಯಾಲೆನ್ಸ್ ಮಾಡ್ಬೋದು. ಬಟ್ ಏನೋ ಕಾರಣಾಂತರಗಳಿಂದ ಮಾಡ್ತಾ ಇಲ್ಲ ಅಷ್ಟೇ. ಸರ್ ಕೊನೆಯದಾಗಿ ಸಾಕಷ್ಟು ವಿಷಯ ಮಾತಾಡಿದ್ರಿ, ಬಟ್ ತುಂಬ ಡೇರಿಂಗ್ ಆಗಿ ಕೆಲವೊಂದು ವಿಷಯಗಳನ್ನ ನೀವು ವೇದಿಕೆಯಲ್ಲಿ ಕೂಡ ಹಂಚ್ಕೊಂಡ್ರಿ, ಏನೆಲ್ಲ ಬದಲಾವಣೆಗಳಾಗಬೇಕು ಅಂತ. ಅದ್ರ ಜೊತೆಗೇನೆ ಕೊಲಾಬ್ರೇಷನ್ಸ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಮತ್ತೆ ಬರಹಗಾರರಿಗೆ ಇಂಪಾರ್ಟೆನ್ಸ್ ಕೊಡುವಂಥದ್ದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಅಂದರೆ ಚಿತ್ರರಂಗ ಒಳ್ಳೆ ರೇಂಜಿಗೆ ಹೋಗಬೇಕು ಅಂತ ಹೇಳಿದರೆ, ಸೊ ಆ ನಿಟ್ಟಿನಲ್ಲಿ ಅಂದರೆ ನಿಮ್ಮ ಕಡೆಯಿಂದ ಏನೇನೆಲ್ಲ ನೀವು ಚೇಂಜಸ್ ತರಬಹುದು ನೀವು ಮಾಡುವಂತಹ ಸಿನಿಮಾಗಳ ಮೂಲಕ, ಅಥವಾ ಏನು ಥಾಟ್ಸ್ ಇದೆ ಸರ್ ನಿಮಗೆ? ಸರ್, ನಿಮಗೆ ಕಂಟೆಂಟ್ ಮೇಲೆ ಕಥೆಗಳು ಬರೀಬೇಕಾಗ್ತದೆ, ಮತ್ತು ವೈಭವೀಕರಣದ ಬಗ್ಗೆ ಗಮನ ಕಡಿಮೆ ಹರಿಸ್ಬೇಕಾಗ್ತದೆ. ನಿಮಗೆ ಮಾತಾಡಬೇಕು ಅಂದರೆ ಸ್ಕ್ರಿಪ್ಟ್ ಮಾತಾಡಬೇಕು ಹೊರತು ನಮ್ಮ ದುಡ್ಡು ಮಾತಾಡಬಾರ್ದು. ಅದಾದಮೇಲೆ ನಾನು ಈಗಾಗಲೇ ಹೇಳ್ದಂಗೆ ಹೊರ ರಾಜ್ಯಗಳಿಂದ ಕರ್ಕೊಂಬಂದು ಆರ್ಟಿಸ್ಟ್ಗಳನ್ನ ಎಂಗೇಜ್ ಮಾಡೋದಕ್ಕಿಂತ ನಮ್ಮಲ್ಲೇ ಬೇಕಾದಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ, ಅಂಥವ್ರಿಗೂ ಆಪರ್ಚುನಿಟಿ ಕೊಡ್ಬೋದು, ಅಲ್ಲಿ ಕಾಸ್ಟ್ ಕಟ್ಟಿಂಗ್ ಮಾಡ್ಬೋದು. ಸಿನಿಮಾಗಳಲ್ಲಿ ಸ್ವಲ್ಪ ಕಾಮಿಡಿ ಮೇಲೆ ವರ್ಕ್ ಮಾಡಬೇಕಾಗ್ತದೆ, ಕ್ವಾಲಿಟಿ ಬಗ್ಗೆ ವರ್ಕ್ ಮಾಡಬೇಕಾಗ್ತದೆ, ಲೆಂತ್ ಬಗ್ಗೆ ವರ್ಕ್ ಮಾಡಬೇಕಾಗ್ತದೆ, ಲ್ಯಾಕ್ ಆಫ್ ಪಬ್ಲಿಸಿಟಿ, ಈ ರೀತಿ ಅನೇಕ ಎಲಿಮೆಂಟ್ಗಳಿಂದ ಇಲ್ಲೆಲ್ಲ ಕೊರತೆ ಆಗಿರೋದ್ರಿಂದ ಇವೆಲ್ಲ ಸ್ವಲ್ಪ ಸರಿದೂಗಿಸ್ಕೊಂಡೋದ್ರೆ ಖಂಡಿತವಾಗ್ಲೂ ಇಂಡಸ್ಟ್ರಿ ಒಂದೊಂದು ಲೆವೆಲ್ಗೆ ಮತ್ತೆ ದಾರಿಗೆ ಬರ್ತದೆ ಅಂತ ನನ್ನ ಭಾವನೆ. ಸರ್, ರಾಜಕೀಯ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಅಪ್ಡೇಟ್ಸ್? ಲಾಸ್ಟ್ ಟೈಮ್ ನಿಂತಿದ್ರಿ, ಅಲ್ಲಿ ಸೋಲುಂಡ್ರಿ, ಅದಾದ್ಮೇಲೆ ಏನು ಚೇಂಜಸ್ ಮಾಡ್ಕೊಳ್ಬೇಕು ಅಂತಿದೆ? ಮುಂದೆ ಮತ್ತೆ ಒಂದ್ಸಲ ನೀವು ಕಂಟೆಸ್ಟ್ ಮಾಡ್ತೀರಾ, ಹೇಗೆ ಸರ್? ಸರ್, ಈಗ ನೋಡಿ, ಸೋತ್ರೇನೆ ಜೀವನ ಏನು ಅಂತ ನಮ್ಗೆ ಗೊತ್ತಾಗೋದು. ಈಗ ಸೋತಿದ್ದೀನಿ ಹೊರತು ಸತ್ತಿಲ್ಲ. ಆಮೇಲೆ ನಾವು ಸತ್ರನೇ ಸ್ವರ್ಗ ನೋಡೋಕ್ಕಾಗೋದು. ಅದೇ ರೀತಿ ಸೋತ್ರೆ ಮಾತ್ರ ಆ ಗೆಲುವನ್ನ ಹರಗಿಸ್ಕೊಳ್ಳೋ ಕೆಪಾಸಿಟಿ ಬರೋದು. ಕಾರಣಾಂತರಗಳಿಂದ ಏನು ಕೆಲವೇ ಅಂತರದಿಂದ ನಾನು ಸೋತಿದ್ದೀನಿ. ಮುಂದಿನ ದಿವಸಗಳಲ್ಲಿ 28 ಚುನಾವಣೆಗೆ ಏನು ತಯಾರಿ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ಏನು ಗುರಿ ಮುಟ್ಟಬೇಕು ಆ ದಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆಯದಾಗಲಿ ನಿಮಗೆ, ಆಲ್ ದ ಬೆಸ್ಟ್. ಸೊ ಸ್ನೇಹಿತರೆ, ಇದಾಗಿತ್ತು ಉಮಾಪತಿ ಶ್ರೀನಿವಾಸ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.